ಏರಿದರೂ ಏರಿದ್ದು ತೋರದಂತಿರಬೇಕು, ಕುಡಿದರೆ ನಾಲಿಗೆ ತೊದಲದಂತಿರಬೇಕು, ಕೈಕಾಲು ಒತ್ತಿತ ಕದಲದಂತಿರಬೇಕು, ಕುಡಿದರೆ ಸ್ವತಂತ್ರವಾಗಿ ಮನೆಗೆ ಹೋಗುವಂತಿರಬೇಕು, ಮನೆಗೆ ಹೋಗಿ ಮನದಿಯ ಮಕ್ಕಳು ಮಲಗಿದರೆ ಮನದಿ ಮೆಚ್ಚಿ ಹೌದೌದು ಎನ್ನಬೇಕು ಅಂತೇಳಿ ಜನರು. ಆದ್ರೆ ನನ್ನ ಇನ್ನೂ ಮದುವೆ ಆಗಿಲ್ಲ, ನಾನು ಯಾರ ಹತ್ರ ಹೋಗ್ಲಿ ಅದ ಮದುವೆ ಸಲುವಾಗಿ ಕುಡ್ಬೇಕು ಅನ್ನೋದು ಆ ಚರ್ಮರಿಗೆ ನನಗೆ ಗೊತ್ತೈತಿ. ನಮ್ಮ ಗೆಳೆಯ ಮಗ ಶಿವ್ಯ ನನಗ ಕೈ ಕೊಟ್ಟ, ಇನ್ನು ಯಾರಿಗಾಗಿ ಇರಲಿ ಜನಬಂದು. ಯಾಕೋ ಗೆಳೆಯ ಗಾಡಿ ರೋಡಿನ ತುಂಬಾ ಹೊಂಟೈತಲ್ಲ? ಯಾರಪ್ಪಲೇ ನನ್ನ ಜೀವನದಾಗಿದ್ದ ಒಂದು ಒಬ್ಬನ ಅವನ ಶಿವ್ಯ. ಇನ್ನು ನೀ ಯಾವ ಜನ್ಮದ ಗೆಳೆಯಪ್ಪ? ನಾನು ಸುಂದ್ರ ಸತ್ಯ. ಓ ಮಾಸ್ತರ್ ನಮಸ್ಕಾರ. ನಮ್ಮ ಒಂದ್ ಸ್ವಲ್ಪ ಕಣ್ಣು ಮಪ್ಪ ಕಾಣಕತ್ತೇವ. ಏನು ಈ ವಯಸ್ಸಿನಾಗ ಕಣ್ಣ ಮಪ್ಪಯ್ಯವ ಅಂತೀಯಲ್ಲ, ಇನ್ನು ಮದುವಿಲ್ಲ ಮಕ್ಕಳಿಲ್ಲ. ಯಪ್ಪ ಮಾಸ್ತರ, ಇದು ಕೈ ಮುಗಿತೇನೆ ಮಾರಾಯ, ಅದ್ರ ಸುದ್ದಿ ತೆಗಿವ್ಯ. ಯಾಕೋ ಸುಂದ್ರ? ಅಷ್ಟಲ್ಲೋ ಮಾಸ್ತರ, ನೆನಪಾದ್ರು ಒಟ್ಟಾಗ ಕಾಲ ಕಲಿಸ್ತಂಗಾಯ್ತು ಮಾರಾಯ. ತಂದೆ ತಾಯಿ ಅಂದ್ರು ಅಣ್ಣ ತಮ್ಮ ಅಂದ್ರು ಗೆಳೆಯ ಅಂದ್ರು ಅಂತ ನಂಬಿದ್ ನೀವು. ಅವನು ನನಗ ಮೋಸ ಮಾಡಿಬಿಟ್ಟ ಸೊಳ ಮಗ. ಚಿವ್ಯ ರೀ ಚಿವ್ಯ, ಸಮಾಧಾನ ಮಾಡ್ಕೊರು ಗೆಳೆಯ. ಈ ನಿನ್ನ ಕಷ್ಟ ನೋಡಿ ನಾನು ಕಣ್ಣು ಬರೋಕೆ ಸುಮ್ಮನೆ ಒಂದು ವರ್ಷ ನಿಜಾಗದೆ ಹೇಳ್ಕೊತಾಳೆ. ನನ್ನ ಸಲುವಾಗಿ ನೀ ಯಾಕೆ ಕಣ್ಣೀರು ಹಾಕ್ತಿಪ್ಪ ಮಾಸ್ತರ? ನನ್ನ ಕಷ್ಟ ಅರ್ಥ ಮಾಡ್ಕೊಳಕ್ ನೀವು ಬರೋದಿಲ್ಲ. ಈಗಿನ ಕಾಲದಾಗ ಯಾರನ್ನೂ ನಂಬಾರ್ದು ಗೆಳೆಯ. ಗೆಳತನ ಮಾಡಿದ್ರು ಮನೆ ಹೊರಗಡಬೇಕು, ಒಳಗಿಡಬಾರ್ದು, ಒಳಗಿಡಬಾರ್ದು ಗೆಳತನ. ಬುದ್ಧಿವಂತರ ಮಾತಂದ್ರ ಅದನ್ನು ಬಿಟ್ಟ ಸೊಳ ಮಗ ಒದಕೊಂಡ ಹೋಗ್ಯಾನ. ಹಾ ಗೆಳತನ ಮಾಡ್ಬೇಕಂತ ಮೊದಲು ಭಾಳ ಪ್ರಯತ್ನ ಮಾಡಿದ್ನಪ್ಪ. ಆದ್ರೆ ನೀ ಹತ್ಕೊಳ್ಳಿಲ್ಲ. ನಾನು ನಿನಗೆ ಗೆಳತನ ಮಾಡಿದ್ರೆ ಹಿಂಗೆ ಮಾಡ್ತಿದ್ದೀನಪ್ಪ, ಹೇಳಿ ಕೇಳಿ ಮಾಡ್ತಿದ್ದೆ. ಈಗಪ್ಪ ನಾ ಹುಡುಗಿ ಲವ್ ಮಾಡಕತ್ತೀನಿ, ನೀ ಸರ್ಕೊಂಡು ಅಂತ ಹೇಳಿ ನನಗೆ ಗೆಳತನ ಮಾಡ್ತಿದ್ದೆ. ನನಗೀಗ ತಿಳಿತು ಮಾಸ್ತರ. ಮೊದಲ ತಿಳಿದ್ರ ಆ ಸೊಳ ಮಗನ ಗೆಳತನ ಯಾಕೆ ಮಾಡ್ತಿದ್ನೆ, ಈ ಸೊಳ ಮಗನ ಗೆಳತನ ಇದಪ್ಪ ಬುದ್ಧಿವಂತರ ಮಾತು. ಅದನ್ನು ಬಿಟ್ಟು ಆ ಸೊಳ ಮಗ ಓಡಿಸ್ಕೊಂಡ ಹೋಗ್ಯಾವ. ಹಾ ನನಗೂ ಕೈ ಕೊಟ್ಟಾಳು ಸುಂದ್ರ. ಇಬ್ಬರಿಗೂ ಮಾಡ್ಯಾಳ ಅಂದ್ರೆ ಅಗುಡು ಸುಕ್ಕಿ ತೋರ್ಸು ಎಣ್ಣಲೆ ಅದು. ಒಂದಲ್ಲ ಒಂದಿನ ಆ ಮಗ ಶಿವ್ಯಾಗ ಅದ್ರ ಮಾಡೋಕೆ ಹಾಕಿ ಆಗ ಮಗ ನನ್ನ ಹತ್ರ ಬರಬೇಕು. ಅವನು ಆಗ ಬಂದ ರೋಗ್ಬಿಡುಣ ಮಗನ ಒಲಿದರ್ಥ ಅಲ್ಲಿ ಮಾಡ್ತಾರ. ಆ ಮಗ ನನ್ನ ಕೈಯಾಗ ಏನಾರು ಸಿಕ್ಕನಂದ್ರ ಏನೋ ಪುಡಿ ಪುಡಿ ಮಾಡಿ ನೋವು ಮಾಡಕ್ ಬಂದ್ರೆ ಹೊಡೆದು ಹಂಗ ಮಾಡ್ತೀನಿ. ಅವನು ಸಾಕ ಆದ್ರೂ ಆ ಲವ್ವಿನ ಬಗ್ಗೆ ಒಂದಿಟ್ಟು ಹೇಳ್ತೀರ. ಇದ್ರ ಬಗ್ಗೆ ನನಗೂ
ಬಾ ಮಾಹಿತಿ ಇಲ್ಪ ಇದನ್ನ ತಿಳ್ಕೊಬೇಕಂದ್ರ ಲೈಲಾ ಮದನ ತಗೋಬೇಕು ನೋಡಪ್ಪ. ಈಗ ಎಲ್ಲಿರ್ತಾರ ಅವರು? ಇಲ್ಲೇ ತಾಜ್ಮಹಲ್ನಾಗ. ಆ ತಾಜ್ಮಹಲ್ ನೋಡಿಲ್ಲ ಎಲ್ಲ ಹುಬ್ಬಳ್ಳಿ ಯಾವ ಸರಿಯಾದಾಗ ಇನ್ನೇನು ಐತಿ ನೋಡು ಮಾರ್ಯ ಹೋಗ. ಹಂಗಾರ ಹೋಗಿ ಬರ್ತೀರಿ ಬಾಸ್ತಾರ? ಹೋಗಿ ಬಾ ನಾನೇನು ಹೋಗಿ ಬರ್ತೇನೆ. ನದಿ ನದಿ ನೀನು ನದಿ ನೀನು ಆ ಮಗ ಎಷ್ಟು ಚಂದ ಹೇಳೋದ್ರಿ ಕುದಿಲು ದುಶ್ಚದ ಬಿದ್ದು ಬಿದ್ದು ಅಂತ ಹೇಳಿಲ್ಲ ಅವನು ಅಂದಿಂದ ಈ ಮಗ ಸುತ್ತ ಅಂತ ಹೆಂಗ ನಂಬ್ತೀರಿ? ನೀವು ಅವನಾರಿ ಮದುವೆ ಆಗದವನ ಒಂದಲ್ಲ ಒಂದಿನ ಓಡಿಸ್ಕೊಂಡು ಹೋಗ್ಬೇಕಣ್ಣು ಮಗನ. ಆದ್ರೂ ನಾವು ಒಮ್ಮೆ ಅಲ್ಲ ಎಲ್ಲ ಭೇಟಿ ಹೋಗೋದು ಚಲೋ ಅಂತೀನಿ. ಯಾಕಂದ್ರೆ ಲವಿನ ಬಗ್ಗೆ ಮಾಹಿತಿನ ಆಕೈತಿ. ಅಲ್ಲ ಲವ್ಯನ ಬಗ್ಗೆ ಅಲ್ಲಕ್ಕೆ ನೀ ಇಲ್ಲಕ್ಕೆ ನಾನು ಎಲ್ಲ ಮಾಹಿತಿ ಹೇಳ್ಕೊಡ್ತೀನಿ ಬಾ. ಯಾಕ ವಾತಾಯ್ ಆ ಮಾವನ್ ಸಾಕಾತನ? ಅವನು ಸಾಕಾತ ಈ ಮಾವನ ಬಂದಿಲ್ಲ ಲೇ ನಿನ್ನ ಮಯಾಗ ಬಂದಿಕಾಯ ತುರುಕ್ಲಿ ಎತ್ ಬೇಕಂತ ಮಾತಾಡಕತ್ತೀರ ಬಾಯಿ ಬಿಗಡ ಮಾತಾಡಿ ಮತ್ತೆಂತ ಹುಡುಗಿ ಎಲ್ಲ ತಿಳ್ಕೊನಿ ಮತ್ತೆಂತ ಹಾಕ್ಯವ ಮಾಡೋದು ಮಾಡಿ ಸುಂದ್ರ ನಾನು ನಿನ್ನ ಮೇಲೆ ಎಂತ ಪ್ರೀತಿ ಇಟ್ಟಿನ ಗೊತ್ತೇನ? ನಾ ಎಷ್ಟೇ ಅದಾವ ಈಗ ದೊಡ್ಡ ಒಂದು ಬುಕ್ರಾಗ ಐತಿ ಲಿಸ್ಟ್ ತಂದು ಕೊಡ್ತೀನಿ ಅಂತ ನನ್ನ ಮಗನ ನನ್ನ ಭಯ ಸುಳ್ಳೇನು ಅಡ್ಡ ದಿಡ್ಡ ಬರ್ರಿ ಇಟ್ಟು ನಾ ಅಂತ ಹುಡುಗಿ ಅಂತ ಅನ್ಸುತ್ತೆ ನಿನಗ? ನಾ ಅಂತ ಹುಡುಗಿ ಅಲ್ಲ. ನಿನ್ನ ಮನಸ್ಸಿಗೆ ಹೋಗುತ್ತಂತೆ ಇಲ್ಲ. ನಾ ಎಷ್ಟು ಲವ್ ಮಾಡ್ತೀನಿ ಗೊತ್ತನ? ಶಿವ ಇಬ್ರು ಕೂಡ ಎಲ್ಲೇ ಹೋದ್ರು ಬೆನ್ನ ಹತ್ತಿದ್ರ ಅದಕ್ಕೆ ಅವ್ರ ಇಬ್ರು ಮಳೆ ಬರ್ಬೇಕಂತ ಈ ತರ ಮಾಡಿದ್ದು. ಹಿಂಗಂತ ಹಂಗಾರ ನೆತ್ತಿಗೆ ಇರುತ್ತೆ ನಿನ್ನ ಪುರ್ರ ನೆತ್ತಿಗೆ ಇರೈತದ ರೀ. ನಾನೇ ಹಗಲು ರಾತ್ರಿ ನಿನ್ನ ಪ್ರೀತಿ ಮಾಡ ನಿಂದ ಮಡಿ ಪ್ರೀತಿ ಮಾಡ್ಕೋಬೇಕಂತ ನಿದ್ರೆ ಮಾಡಿ ನಾ ಗೊತ್ತನ? ಅಯ್ಯೋ ನಂದು ಪ್ರಾಣ. ಒಂದು ಕಂಡೀಷನ್ ಇವತ್ತಿಂದ ನೀ ಕುಡಿದು ಬಿಡ್ಬೇಕು. ರಾಜ ನಮ್ದು ಕೆಂಪು ರಾಜ ಈ ದಿನ ಮಜಾ ನೀ ಹಂಗಾರೆ ಹತ್ತಿ ನಿಂದ್ರಬೇಡ. ನಾ ಇನ್ನ ಒಪ್ಪತ್ತದ ಮಾವ ನಾನು ನಿಜವಾಗ್ಲೂ ಅಂತ ಚಂದ ದಿನ ಅಂದ್ರೆ ರಾತ್ರಿ ಕನಸ್ತೇನೆ ಬರ್ತೀನಿ ಇಲ್ದಿನ ಇಲ್ಲೇ ಒಂದು ಜಾದಸ್ಬೇಕೀಗ ಏನ ಅಂದ್ರ ಹಾಡು ಕುಣಿಬೇಕಾ? ಮತ್ತ ನಮ್ಮ ಆಚೆ ಬರ್ತೈತಿ ಬಾರಿ ನಮ್ಮ ಆಚೆ ಬರ್ತೈತಿ ಮಾಮ ಮದಲಗಿ ಬಣ್ಣ ಮಾರಿನೆಗ ಗುಲ್ಗುಲ್ಲ ಬಬ್ಬತಿ ಗುಲ್ನೆಗ ರಗರ ಬರ್ತಾಳ ಕರಸಿನೆಗ ಹಬಯ ವಿಚಾರು ತಿರಿಗಿಗ ಬಡಸಗುಗೆ
ಮುಂದೆ ಮದುವೆ ಮಾಡ್ಕೊಂಡು ಅದೇ ಕಟ್ನಿ ಹಂಗ ಎಲ್ಲ ಹೆಣ್ಣು ಮಕ್ಕಳು ಸೌಂದರ್ಯ ನೋವಿಕೆಗೆ ಹಾಕ್ಯಾನು ಅಂತೀನಿ ದೇವ್ರು. ಮದುವೆ ಯಾವ ಮಾಡ್ಕೊಂಡೆ ಮದುವೆ ನೀ ಯಾವಾಗಂತಿ ಅವಾಗ ಮುಂದೋಗಿನು ನೀವು ಒಟ್ಟು ಮುಂದೆ ಹೊಡೆಯೋ ನೀವು ಒಂದಿಬ್ರು ಕೂಡ ಮದುವೆ ಮಾಡ್ಕೊಂಡು ಗ್ಯಾರಂಟಿ ಯಾವ್ದ ಈ ತಡಿ ಸಮಯಕ್ಕದ ಬೇಡ ನಮ್ಮ ಅವನು ಭಾಳ ದೊಡ್ಡದೈತ ಆದಷ್ಟು ದೊಡ್ಡೋಗು ಯಾಕಂದ್ರೆ ನನಗೆ ತಡ್ಕೊಳ್ಳೋ ಶಕ್ತಿನ ಇಲ್ಲ. ಒಂದು ಕೆಲಸ ಮಾಡು, ಈ ಬರೋ ತಿಂಗಳದಾಗ ಚಲೋ ದಿನ ನೋಡಿ ಇಬ್ರು ಕೂಡಿ ಜಾಮ ಜೀಮ ಜೀಮ ಜಮ ಮದುವೆ ಮಾಡ್ಕೊಂಬೇಡ ಏನಂದಿ ಹಿಂಗಂತೀಯ ಸಮಯಕ್ಕದ ಮದುವೆ ಅವ್ರ ನಿಂದ ಉಳಿತನ ಚಿಪ್ಪಡೆ ಎದ್ರಾಗ್ರಿ ಯಾಕಾಗೋಲ್ಲಕ್ಕ ಜಾಡ್ಸೋದಂದ ಮದುವೆನ ಆಟ ಸಿಕ್ಕರು ಸಾಕೋಗಿ ಈಗ ಹೌದಲ್ಲ ಅವ್ರಬಿಡ ಏನು ಬರಲ ಎಲ್ಲಿ ಹೋಗಿ ಮತ್ತೆ ನಮ್ಮ ಎಬ್ಸ ನಾನು ನಮಗೇನು ಅವ್ನು ಬೆಳತನ ಎಬ್ಸಂದ್ರು ಎಬ್ಬಿಸ್ಬಿಡಲ್ಲ ಅಲ್ಲ ನೆನಪಿನ ಜಾಸ್ತಿ ಆಗೈತಿ ನನಗೆ ಲೊಂಗಿ ನಿನ್ನ ಇದ ಐತಿ ನಮ್ಮ ಅಪೇಕ್ಷದ ಮೇಲಿಗೆ ಸ್ವಲ್ಪ ಮೂರ್ತಿ ಇದೈತಿ ಇಂಟಿದೆ ನಾವು ಹೌದಲ್ಲ ಕಾಡ್ತೀನಿ ಯಾವ ಹುಡುಗಿ ನಿನ್ನ ತೊಟ್ಟಿ ಬಣ್ಣ ಕಾಡ್ತೀನಿ ಯಾವ ಹುಡುಗಿ ನಿನ್ನ ತೊಟ್ಟಿ ಬಣ್ಣ ಅಲ್ಲೇ ತಂಗಿ ಎಷ್ಟು ಕಷ್ಟ ಪಟ್ಟು ಕಡ್ದ ಅಲ್ಲಿ ನಿಮ್ಮ ಅಪ್ಪ ನಿನ್ನ ಮೂರ್ತಿನ ಇಂಥ ಮೂರ್ತಿ ತಿನ್ನು ಭಾಗ್ಯ ಆ ದೇವ್ರು ನನಗೆ ಕೊಟ್ಟನಂದ್ರ ನಾನಾ ಪುಣ್ಯವಂತರಿ ನನಗೆ ಎಲ್ಲಿ ಹೋದ್ರು 3 ಮಂದಿ ಬರ್ತಾವ ನಿನ್ನ ಮಾಡ್ತೀವಿ ಅಂತಾವ ಹೆಂಗಾರ ಮಾಡಿ ಊರು ಬಿಡ್ಬೇಕು ನಾ ಇಲ್ಲ ಹರ್ಕೊಂತೀನಿ ಬರ್ತಾನೆ 3 ಮಂದಿ ಕೊಂಡು ಮೂರಗೆ ನಿನಗ ಮುಗುಲ ತೋರ್ಜಾಳ ಮುಂಗ್ಲಿ ಮೂತ್ಯಾಕಿ ಬಾದಾಮಿ ಅಂತ ಮೂರಗೆ ನಿನಗ ಮುಗುಲ ತೋರ್ಜಾಳ ಮುಂಗ್ಲಿ ಮೂತ್ಯಾಕಿ ಗೀತಾ ಬಾದಾಮಿ ಅಂತ ನೀ ಕೊಟ್ಟ ಮೂಗುತ್ತಿ ತಗಿಲಿನ ಬಾಲಿನ ಪ್ರೀತಿ ವಿಚಾರ ಮಾಡಕತ್ತಲ್ಲ ಅಯ್ಯೋ ನನ್ನ ಬದ್ರದ ನಿನ್ನ ಬಗ್ಗೆ ವಿಚಾರ ಮಾಡಕತ್ತಿದ್ದಿ ಬಾ 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 ಅಂತೂ ನನ್ನ ಬಗ್ಗೆ ಬಾಳ ಚಿಂತೆ ಮಾಡ್ತಿ ಅನ್ಬಾರ್ದು ಆ ಸಂಗಿ ನನಗೂ ಹಂಗ ಸಂಗಿ ನಿನ್ನ ಸಲುವಾಗಿ ಅಗಲಿನ ಕನಸ್ಬೇಕತ್ತವು ಅದಕ್ಕ ನಿನಗೆ ಎದ್ದು ತಂದೇನಿ ಹೂವು ಮಾವ ನನಗೂ ರಾತ್ರಿ ಮಕ್ಕೊಂಡಲ್ಲಿ ಕನಸು ಬಿದ್ದು ನೆಲಕ ಬಿದ್ದು ಒದ್ದಾಡ್ತಿರ್ತೀನಿ ಹಂಗ ಮಾಮ ಮಾಮ ಅಂತ ಗೊತ್ತಾನ ಓ ನನಗಾಗತ್ತಲ್ಲಿ ಈ ಹೂ
ಹೂವ ನಿನಗಂತ ತಂದೇನವ ಮಧ್ಯಾಹ್ನ ತೊಗೊಂಡು ನಮಗೆ ಮಾಡ್ಯಾವ ಮಾಮ ಈಗಿನ ಮುಗಿಸು ಇಟ್ಟೆ ತಂಗಿ ಈಗ ಹೆಂಗ ಕಾಣಿಸ್ತಿ ಅಂದ್ರ ಹೆಂಗ? ಸೌಂದರ್ಯದ ಸುಗಂಧ ಸೂಸಿ ನೋಡುವವರ ಮನ ಅರಳಿಸಿ ಮನ್ಮಥನ ಕಾಮ ಕೆರಳಿಸುವ ಮನ ಮೋಹಿನಿ ಹಾಗೆ ಕಾಣುತ್ತಿರುವೆ ಸಂಗಿ. ಯವ್ವ ನಿಜವಲ್ಲ ಅಂತ ಚಂದದಿ ಅಂತ ಸುಂದ್ರನ ಹಂಗ ಅರ್ಥಂಗೆ ನಿನ್ನ ಕೆಂಪು ಕೆಂಪಾಗಿರ್ಬೇಕಲ್ಲ ಅರಳಿ ನಿಂತ ತೂ ತೂ ತುಟಿ ನಿನ್ನ ದುಂಡು ದುಂಡಾಗಿರುವ ಎರಡು ಕಣ್ಣುಗಳು ಎಷ್ಟು ವರ್ಣಿಸಿದ್ರು ಕಡಿಮೆ ಸಂಗೆ. ಸಾಕು ಇನ್ನೊಂದೆರಡು ಜಾಗ ಬಿಟ್ಟು ಯಾಕ ಪುಣ್ಯಕ್ಕ ಸಾಕು ಮಾಮ ಬಾಯ್ ಕೈ ಹಿಡ್ಕೊ ಬಾಯ್ ಮತ್ತೆ ನಾ ಇಬ್ಬರು ಮದ್ವೆ ಮಾಡ್ಕೊಳೋದು ಯಾವಾಗ ಅದೆಂತ ಗೊತ್ತಿಲ್ಲ ನನಗಾಗಿ ಅಂತಂದಿನ ಅಂದೆ ಮತ್ತೆ ಏನೋ ತೊಗೊಂಡೆ ಗುಳಿಗೆ ತೆಗಿ ಹೊರಗ ಮದುವೆ ಮಾಡ್ಕೊಳ್ಳೋ ಮಾಸ್ತರ ನಮ್ದೇನಿದ್ರು ಗುಳಿಗಿ ಹೌದಲ್ಲ ಮಾಮ ನನಗಾಗಿ ಅಷ್ಟ ಪ್ರೀತಿ ಇಟ್ಟಿ ಅಂತ ನನಗೆ ಗೊತ್ತಾಗಿದ್ದಿಲ್ಲ ಬಿಡು. ಹೌದು ನೀ ಏನ್ರ ಕಮ್ಮಿನ ರವಿಚಂದ್ರಗಿಂತ ಸುಂದರ ಉಪೇಂದ್ರಗಿಂತ ಸ್ಮಾರ್ಟು ದರ್ಶನಕ್ಕಿಂತ ಹೈಟು ವಿಷ್ಣುವರ್ಧನ ಕಲರ್ ಒಟ್ಟು ನಮ್ಮಿಬ್ಬರದು ಏನ್ ಮಾಡ್ಸಿ ಜೋಡಿಸಂಗೆ ಹೌದಿಬ್ರು ಅದಕ್ಕಂತ ನನಗ ಸ್ಪೆಷಲ್ ತಂದೇನಿ. ಏನು ಸ್ಪೆಷಲ್ ಹೊರ ತೆಗಿ ನೋಡೋನು ಇವ ನೋಡ ಚಿನ್ನ ಗುಳಿಗೆ ಇವನ್ ಯಾಕೆ ತರಕೋದ್ರಿ ಹಂಗೇನ್ ಚಲೋ ಬಂದ ನೆಗಡಿ ಏನಾಗಿಲ್ಲ ಇವನ್ ಯಾಕೆ ತಂತು ಇಟ್ಕೋ ನಗಡಿ ಗುಳಿಗನ ಅಲ್ಲ ದ್ವಾರದ ಗುಳಿಗನ ಅಲ್ಲ ಹೆಣ್ಮಕ್ಳು ಹೊಟ್ಟಿಲಿ ಆದಾಗ ತಗೊಂತಾರಲ್ಲ ಗಾರ್ಕೊಂಡಿರೋದಕ್ಕೆ ಆ ಗುಳಿಗೆ ಅಂತ ಗುಳಿಗೆ ನಾನೇನ ರಾಜಾ ಬಸರಾಗಿಲ್ಲ ನೀನು ತಗೊಂಡು ಏನ್ ಮಾಡ್ಲಿ ಗರ್ಭಿಣಿ ಆಗುದಕ್ಕಿಂತ ಮೊದಲ ತೋರ್ಕಿವನ ಅಂದ್ರ ಹೆಣ್ಮಕ್ಳು ಹೊಟ್ಟಿಲಿ ಆಗುದಿಲ್ಲ. ಹೌದಲ್ಲೇ ಪಿತೃ ಪಿಲ್ಲಿ ಲಂಗದಾಗ ಹಾಕಿ ಮುಚ್ಬೇಕು ಇವ್ನಿಗೆ ಅಂದ್ರ ಈ ಸದ್ಯ ನಿನ್ನ ಗಾಡಿ ಚಾಲು ಮಾಡ್ಬೇಕಂತ ಮಾಡ್ಯ ನೀವು ಹಣಿಮೆ ಹೌದಲ್ಲ ಮಧ್ಯಾಹ್ನ ಐತಿ ಮನಸ್ ಕುಡಿಂದ ಆ ಡಿಂಗರಿ ಬೆಲ್ಲಿ ಅದಕ್ಕ ಮೊದಲ ಗರ್ಭಿಣಿ ಆಗ್ಬಾರ್ದಂತ ಮೊದಲ ಈ ಗುಳಿಗೆ ಕೊಟ್ರ ಆತ ತಂದೆ. ಅದೆಲ್ಲ ಆಗುದಿಲ್ಲ ಗರ್ಭಿಣಿ ಆಗುದಿಲ್ಲ 5 ಗಂಟೆ ಆತ ಇನ್ನೇನು ಗರ್ಭಿಣಿ ಆಗ್ಲಿ ಬಾ ಇಬ್ಬರು ಕೂಡಿ ಲವ್ ಮಾಡ್ಕೊಂಡು ಒಳ್ಳೇದಿಲ್ಲ ಮದುವೆ ಮಾಡ್ಕೊಳಕ ಹಾಕ್ತಾರ ಯಾವ ಸರ್ ಹುಡುಗಿ ಹೋದು ಕೊಟ್ಟಳು ನಂಬರ್ ಕೊಟ್ಟಳು ಬಾ ಮೊದಲ ಹನಿ ಮನೆಗೆ ಹೋಗ್ಬಿಡ ನಾವು ಹೇ ಮಹಾಮಾಯೆ ಜಗಜ್ಜನನಿ ಜಗನ್ಮಾತೆ ಜಗದೀಶ್ವರಿ ನೀ ಸೃಷ್ಟಿಸಿದ ನಿಸರ್ಗವೇ ನಿನಗೆ ತಿರುಗು ಬಾಣವಾಯಿತು. ಎಲ್ಲಿ ಅಡಗಿದೆಯಮ್ಮ ನಿನ್ನ ಆಕ್ರೋಶ? ಕಣ್ಬಿಟ್ಟು ನೋಡುತ್ತಾಯಿ ಬಡವನ ಘೋರ. ಇತ್ತೊಬ್ಬ ತಂಗಿಯ ಮದುವೆ ಮಾಡಿ ಋಣಮುಕ್ತನಾದನೆಂದು ಆನಂದದಿಂದ ನಲಿಯುತ್ತಿದ್ದ ಈ ಬಡವನ ಬಾಳು ಕಣ್ಣೀರಿನ ಗೋಳಾಯಿತು. ಪತಿರದೆಯ ಪವಿತ್ರತೆಯನ್ನು ಹೊತ್ತ ನನ್ನ ತಂಗಿಯನ್ನು ಮುಟ್ಟಿ ಅಪವಿತ್ರ ಮಾಡಿ ಮುತ್ತೈದೆ ಭಾಗ್ಯವನ್ನೇ ಕಿತ್ತುಕೊಂಡು ಬಿಟ್ಟರು. ಆ ದೃಶ್ಯ ನಿನಗೆ ಕಂಡಿಲ್ಲೇನಮ್ಮ? ಈ ಕಾರಿ ವಾಣಿ ಕಲ್ಯಾಣಿ ಜಗದೀಶ್ವರಿ ಮಹೇಶ್ವರಿ
ಭಾಗ್ಯೇಶ್ವರಿ ಚಾಮುಂಡೇಶ್ವರಿ ಹೀಗೆ 108 ಅಷ್ಟೋತ್ತರ ನಾಮಗಳನ್ನೊತ್ತ ಮಹಾಶಕ್ತಿದಾತೆ ನಿನಗೆ ಕಾಣಲಿಲ್ಲೇನಮ್ಮ ಈ ಕರಾಳ ಕೃತ್ಯ. ಎಂತೆಂತ ದುಷ್ಟರನ್ನು ಸಂಹಾರ ಮಾಡಿದ ಮಹಾಶಕ್ತಿದಾತೆ ಈಗ ಎಲ್ಲಿ ಹೋಯ್ತಮ್ಮ ನಿನ್ನ ಪರಾಕ್ರಮ. ರುಂಡ ಮುಂಡರಿಗೆ ಚಂಡಿ ಚಾಮುಂಡಿಯಾಗಿ ರುಂಡ ಚಂಡಾಡಿದ ರಣಚಂಡಿ ಯಥೋಚಿತ ಈ ಕಲಿಯುಗದ ಕಾಮಕರನ್ನು ಸಂಹಾರ ಮಾಡಲಾಗದೆ ನಮ್ಮ ಒಂದೇ ಒಂದು ಬಾಣ ಪ್ರಯೋಗಿಸುತ್ತಾಯಿ ಈ ಕಾಮ ಕಲಿಯುಗ ಕಾಮ ಚಕ್ರದಲ್ಲಿ ನುಚ್ಚು ನೂರಾಗಿ ಬೀಳುವುದು ನಿನ್ನ ಕಾಲಡಿಯಲ್ಲಿ. ನಿನ್ನನ್ನೇ ನಂಬಿದ ಈ ನಿನ್ನ ಬಡವನಿಗೆ ದಾರಿ ತೋರುತ್ತಾಯಿ ದಾರಿ. ನಿನ್ನ ದಯಾಬಲದಿಂದ ನನ್ನ ತಂಗಿ ಮತ್ತೆ ಮುತ್ತೈದೆಯಾಗಬೇಕು. ಅದೇ ಬಡ ಕನ್ನಡದ ಕನಿಕರದ ಕೂಗು ತಾಯಿ ಕೂಗು. ಸತಿ, ಈ ನಿನ್ನ ಕನಿಕರದ ಕೂಗು ಕೇಳಲು ದೇವರು ಇನ್ನಿಲ್ಲ ಸತಿ. ಅದಕ್ಕಾಗಿ ಆ ಶಿಲ್ಪಿಯು ಆ ದೇವರು ಕರುಣಾಮಯಿಯಲ್ಲ ಕಲ್ಲು ಬಂಡೆ ಎಂದು ಕಲ್ಲಿನಿಂದ ಮೂರ್ತಿಯನ್ನಾಗಿ ಮಾಡಿದ್ದಾರೆ. ಅಂದಾಗ ಕಲ್ಲಿಗೆ ಎಲ್ಲಿಂದ ಬರಬೇಕು ಕರುಣೆ? ನೋಡು, ಈಗ ಏನಿದ್ದರೂ ಬರೀ ದುಡ್ಡಿದ್ದಲ್ಲಿಯೇ ದೇವರಿದ್ದಾನೆ, ದೇವರಿದ್ದಲ್ಲಿಯೇ ದುಡ್ಡಿದೆ ಅಂದಾಗ ಈ ಬಡವರ ಮೇಲೆ ದೇವರು ಕಣ್ತೆರೆದು ನೋಡುವುದೆಂದರೆ ಮತ್ತೆ ಕುರುಡನಿಗೆ ಕಣ್ಣು ಬಂದಂತೆ. ಆ ದುಡ್ಡಿನ ದೇವರಿಗೆ ನಾವು ಮಾಡಿರುವ ಅನ್ಯಾಯವಾದ್ರೂ ಏನು? ಅತ್ತಿಗೆ, ಆ ದೇವರಿಗೆ ನಮಿಸುವುದೇ ಒಂದು ಅನ್ಯಾಯ, ದೇವರ ಹೆಸರಿನಲ್ಲಿ ಉಪವಾಸ ಮಾಡುವುದೇ ಒಂದು ಅನ್ಯಾಯ. ದಿನ ಬೆಳಗಾದರೆ ಸಾಕು ಆತನ ಧ್ಯಾನದಲ್ಲಿ ಮಗ್ನರಾಗಿರುವ ಈ ಬಡವರಿಗೆ ಆ ದೇವರು ಕೊಡುತ್ತಿರುವ ಪ್ರತಿಫಲ ಅತ್ತಿಗೆ ಇದು. ನಿಷ್ಠೆಯ ಕಷ್ಟ ಎಲ್ಲಿದೆಯೋ ಅಲ್ಲಿ ದೇವರು ಇದ್ದೇ ಇರುತ್ತಾನೆ ಪ್ರಶಾಂತ್. ಅವನು ಕಣ್ಣಿಗೆ ಕಾಣುವುದಿಲ್ಲವೋ ಅದೆಲ್ಲ ಆದರೆ ಕಾಣುವುದೆಲ್ಲ ಸತ್ಯ. ಆ ದೇವರು ಕಾಣದ ಕಣ್ಣಿನಲ್ಲಿ ಅಡಗಿದ್ದಾನೆ ಪ್ರಶಾಂತ್. ದೇವರು ಸತೀಶ್, ನಿಷ್ಠೆಯಿಂದ ಕಷ್ಟಪಟ್ಟ ನಿನ್ನ ಮೇಲೆ ಏಕೆ ಕರುಣೆ ತೋರಲಿಲ್ಲ ನಿನ್ನ ದೇವರು? ಕಣ್ಣಿಲ್ಲದ ಈ ನನ್ನ ಅತ್ತಿಗೆ ಮೇಲೆ ಏಕೆ ಕರುಣೆ ತೋರಲಿಲ್ಲ ನಿನ್ನ ದೇವರು? ಪ್ರಶಾಂತ್, ಮೊನ್ನೆಯಷ್ಟೇ ಹುಬ್ಬಳ್ಳಿಯಲ್ಲಿ ಆ ನೀಚ ರಾಕ್ಷಸರಿಂದ ಕೊಲೆಯಾದರಲ್ಲ ನೇಹ ಅಂಜಲಿ, ಅವರ ಮೇಲೆ ಏಕೆ ಕರುಣೆ ತೋರಲಿಲ್ಲ ಈ ನಿನ್ನ ದೇವರು? ಅಂದ ಅನಾಥ ಮಕ್ಕಳಿಗೆ ಬೆಳಕಾಗಿದ್ದ ಕರ್ನಾಟಕದ ರತ್ನ ಡಾಕ್ಟರ್ ಪುನೀತ ರಾಜಕುಮಾರನ ಮೇಲೆ ಏಕೆ ಕರುಣೆ ತೋರಲಿಲ್ಲ ನಿನ್ನ ದೇವರು? ಬಡವರ ಹೆಣ್ಣು ಮಕ್ಕಳನ್ನು ಕಾಮದ ದೃಷ್ಟಿ ನೋಡುವ ಕಾಮಾಂಧರಲ್ಲಿದ್ದಾನೆ ನಿನ್ನ ದೇವರು. ಲಂಚದ ಸಂಚಿನಲ್ಲಿ ಮಿಂಚುತ್ತಿರುವ ಭ್ರಷ್ಟ ರಾಜಕೀಯದಲ್ಲಿದ್ದಾನೆ ನಿನ್ನ ದೇವರು. ದುಡ್ಡಿನಾಶೆಗಾಗಿ ಕಾಯ್ದೆಯನ್ನೇ ಮಾರುವ ಕಾನೂನಿನಲ್ಲಿದ್ದಾನೆ ನಿನ್ನ ದೇವರು. ಶಾಂತ, ನಿಷ್ಠೆಯಿಂದ ಕಷ್ಟಪಟ್ಟರು ಹೊಟ್ಟಿಗೆ ಹಿಟ್ಟಿಲ್ಲಂದಾಗ ನಮಗೇಕೆ ಬೇಕೋ ಈ ಜಗದ ಜಂಜಾಟ? ಸತೀಶ್, ಹೆದರಿದರೆ ಕೆಳರಿ ನಿಲ್ಲುವರು ಈ ದುಡ್ಡಿನ ದುರಹಂಕಾರಿಗಳು. ನನ್ನ ಒಡ ಹುಟ್ಟಿದ ಅಣ್ಣನಿಗೆ ಇಲ್ಲದ ವಿಚಾರಗಳನ್ನು ಸಿಲುಕಿ ನಮ್ಮನ್ನು ಹೊರನೂಕುವಂತೆ ಮಾಡಿಬಿಟ್ಟರು ಆ ದುಷ್ಟರು. ಪ್ರಶಾಂತ್, ನಿಮ್ಮಣ್ಣ ಈಗ ನಮ್ಮನ್ನು ನಂಬುವ ಸ್ಥಿತಿಯಲ್ಲಿಲ್ಲಪ್ಪ ಎಂದು ಆ ಚಕ್ರ ನಿಮ್ಮಣ್ಣನ ಕಿವಿಯಲ್ಲಿ ಶಕುನಿಯ ಶಂಕ ಊದಿದನು. ಅಂದೇ ಛಿದ್ರವಾಯಿತು ಅವರ ಭಾವನೆ. ಹತ್ತಿಗೆ ಇನ್ನು ಮುಂದೆ ನೋಡು ಈ ನಿನ್ನ ಮೈದುರನ ಮಹತ್ತರವಾದ ಕೈ ಚಳಕವನ್ನು. ಈ ಪತಿವ್ರತೆಯ ಕತೆಗೆ ಒಂದು ಹೊಸ ತಿರುಳನ್ನು ಕೊಟ್ಟು ಈ ಸಮಾಜಕ್ಕೆ ಪಾಪದ
ಗುರಿ. ಸತಿ, ನಾನು ಅರ್ಜೆಂಟ್ ಆಗಿ ಬೆಂಗಳೂರಿಗೆ ಹೋಗಬೇಕು. ನನಗೆ ಡಾಕ್ಟರ್ ಟ್ರೈನಿಂಗ್ ಇದೆ. ಈ ನನ್ನ ಅತ್ತಿಗೆಯನ್ನು ಚೆನ್ನಾಗಿ ನೋಡಿಕೊ. ಆಯ್ತು ಪ್ರಶಾಂತ್, ನೀನು ಆದಷ್ಟು ಬೇಗನೆ ಬಂದು ಬಿಡು. ಪ್ರಶಾಂತ, ಮರಳಿ ನೀನು ಯಾವಾಗ ಬರ್ತೀಯ? ಖಂಡಿತವಾಗಿಯೂ ಬರುತ್ತೇನೆ ಅತ್ತಿಗೆ, ಖಂಡಿತವಾಗಿಯೂ ಬರುತ್ತೇನೆ. ಬಂದ ತಕ್ಷಣವೇ ಮತ್ತೆ ನಿನ್ನ ಕರುಗಳನ್ನು ಮರುಕಳಿಸುವಂತೆ ಮಾಡಿ ಆ ನನ್ನನ್ನಿಂದ ಮತ್ತೆ ನಿನ್ನ ಕೊಲ್ಲಿಗೆ ಮುತ್ತೈದೆ ಭಾಗ್ಯ ಕೊಡಿಸುವರೇ ಈ ಪ್ರಶಾಂತನ ಗುರಿ. ಸತಿ, ಅತ್ತಿಗೆಯನ್ನು ಜೋಪಾನ. ನಾನಿನ್ನು ಬರುತ್ತೇನೆ. ಆಯ್ತು ಪ್ರಶಾಂತ್. ಅತ್ತಿಗೆ, ನಾನಿನ್ನು ಬರುತ್ತೇನೆ. ಆಯ್ತು ಪ್ರಶಾಂತ್, ಹೋಗಿ ಬಾ. ಆ ದೇವರು ನಿನ್ನನ್ನು ಸುಖವಾಗಿಟ್ಟಿರಲಿ. ಆಯ್ತು ಅತ್ತಿಗೆ, ಎಲ್ಲವೂ ನಿನ್ನ. ಆಯ್ತು ಪ್ರಶಾಂತ್, ನೀನು ಆದಷ್ಟು ಬೇಗನೆ ಬಾ. ಅಣ್ಣ, ಈ ಕುರುಡಿಯನ್ನು ಬೆನ್ನಿಗೆ ಕಟ್ಟಿಕೊಂಡು ಜೀವನ ಸಾಗಿಸುತ್ತಿದ್ದೀಯ. ನಾನು ನಿನಗೆ ಭಾರವಾಗಿ ಬಿಟ್ಟೆ ಅಲ್ವೇನಲ್ಲ? ಬುಚ್ಚಿ, ಭೂಮಿಗೆ ಭಾರವಾದದ್ದು ಯಾವುದಿದೆಯಮ್ಮ ಎಂದು ನಮ್ಮ ತಾಯೇ ನಿಮ್ಮಿಬ್ಬರನ್ನು ನನ್ನ ಮಡಲಿಗೆ ಹಾಕಿ ಪ್ರಾಣ ಬಿಟ್ಟಳು. ಅಂದೇ ಭೂಮಿಯಾಯಿತಮ್ಮ ಈ ನಿನ್ನಣ್ಣನ ಹೃದಯ. ಅಣ್ಣ, ರೋಷಣ್ಣ ಎಲ್ಲಿರುವನು ಏನೋ? ಎಲ್ಲ ಸೃಷ್ಟಿಕರ್ತನ ಲೀಲೆ, ಅವನೇ ಕಾಪಾಡಬೇಕು. ಆ ದೇವನು ಎಲ್ಲಿಗೆ ಕರೆದೊಯ್ಯುತ್ತಾನೋ ಒಯ್ಯಲಿ. ಆ ಅಗ್ನಿ ಪರೀಕ್ಷೆಯಲ್ಲಿ ಎದೆಗುಂದದೆ ಬಡತನವೆಂಬ ಅಗ್ನಿ ಪರೀಕ್ಷೆಯಲ್ಲಿ ಪಾಸಾಗುವುದೇ ಈ ಮಾನವಂತನ ಬಡವನ ಗುರಿ. ತಂಗಿ, ಬಾರಮ್ಮ ಹೋಗೋಣ. ನಡೆಯಣ್ಣ. ದಯಮಾಲನೆ ಕೊಡಕ, ನಾನೊಬ್ಬ ಕೊಡಕ. ನಾನೇಕೆ ಕುಡುಕನಾದೆ? ನನ್ನ ಮನಸ್ಸಿಗಾಗಿರುವ ನೋವಿಗಾಗಿ ನಾ ಕುಡುಕನಾದೆ. ಆ ಬಂಗಾರದ ಅಕ್ಕಿ ಕುಕ್ಕಿರುವ ನನ್ನ ಹೃದಯದ ಗಾಯಕ್ಕೆ ನಾನು ಕುಡುಕನಾದೆ. ನಾನು ನಿಮ್ಮನ್ನು ಎಲ್ಲಿ ಅಂತ ಹುಡುಕೋದು? ಹೀಗೆ ಕುಡಿಯುತ್ತೆ ತಿರುಗಿದ್ರೆ ನಿಮ್ಮ ಆರೋಗ್ಯದ ಗತಿ ಏನಾಗುತ್ತೆ ಅಂತ ಸ್ವಲ್ಪ ಆದ್ರೂ ವಿಚಾರ ಮಾಡಿದ್ದೀರಾ? ಆರೋಗ್ಯ ಯಾರಿಗೋಸ್ಕರ? ಆರೋಗ್ಯ ನಂಬಿದ ತಮ್ಮ ಹೆಂಡತಿಯನ್ನು ಓಡಿಸಿಕೊಂಡು ಹೋಗಿಬಿಟ್ಟ. ಯಾರಿಗೋಸ್ಕರ ಈ ಆರೋಗ್ಯ? ನನಗೋಸ್ಕರಾದ್ರೂ ನೀವು ಬದುಕಿ ಬಾಳಲೇಬೇಕು. ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡಿಕೊಳ್ಳಲೇಬೇಕು. ಹೇಗೆ ಮರೆಯಲಿ ಸುಮಿತ್ರ? ಅಣ್ಣನ ಹೆಂಡತಿ ತಾಯಿ ಸಮಾನ ಅಂತ ಹೇಳ್ತಾರೆ. ಆದರೆ ಅಂತ ತಾಯಿಯನ್ನೇ ಮೋಹಿಸಿ ಭೋಗಿಸಿ ಬಿಟ್ಟ ನನ್ನ ತಮ್ಮ. ಅದನ್ನು ನೆನೆಸಿಕೊಂಡರೆ ನನ್ನ ಹೃದಯದಲ್ಲಿ ದಹಿಸುವ ದಾವಾಗ್ನಿ. ಏನು ಮಾಡುದು? ಅದೆಲ್ಲ ಒಂದು ಕೆಟ್ಟ ಗಳಿಗೆ ಅಂತ ನಾವು ಮರಲೇಬೇಕು. ಅದು ಹೋಗ್ಲಿ, ನಿಮ್ಮ ಪೊಲೀಸ್ ನೌಕರಿ ಏನಾಯ್ತಂತ ಹೇಳಿಲ್ಲಲ್ಲ ಮಾವ? ಇದೇ ಕುಡಿತ ಸುಮಿತ್ರ, ಇದೇ ಕುಡಿತ. ಸರಿಯಾಗಿ ಡ್ಯೂಟಿ ಮಾಡದ ಕಾರಣಕ್ಕಾಗಿ ನನ್ನನ್ನು ಸಸ್ಪೆಂಡ್ ಮಾಡಿದರು. ಈಗ ನನಗಿರುವುದು ಈಗ ಕೋಟ್ಯಾಂತರ ಆಸ್ತಿ ಹಾಗೂ ನೀನನ್ನು ಬಿಟ್ಟರೆ ನನಗೆ ಯಾರೂ ಇಲ್ಲ. ಅದನ್ನೆಲ್ಲ ಒಂದು ಮನಸ್ಸಿಗೆ ಹಚ್ಕೊಂಡು ಕೊರಗಬೇಡಿ ಮಾವ. ನೀನೇ ನನ್ನ ಸರ್ವಾಸ್ತಿಯೂ ಪ್ರಿಯೆ. ನನಗೂ ಅಷ್ಟೇ, ನೀನೇ ನನ್ನ ಸರ್ವಾಸ್ತಿ ಪ್ರಿಯ. ನಾನು ಹಾಗೆ ತಿಳ್ಕೊಂಡಿದ್ದೇನೆ. ಪ್ರಣಯ ಪರ್ವತವನ್ನೇರಿದ ಪ್ರೇಮಿಗಳೇ, ನಮ್ಮನ್ನು ಮರೆಯಬೇಡಿ. ನಿಮ್ಮನ್ನು ಮರೆಯಲು ಸಾಧ್ಯವೇನ್ರಿ? ನಿನಗೆ ನೌಕರಿ ಮೇಲೆ ಆಸೆ ಇದೆ? ಹಾಗಿದ್ದರೆ ಕೋಟಿ ಬಿಸಾಕಿದರೆ ಸಾಕು, ಕಾಲ್ತೊಳಗೆ ಬಂದು ಬೀಳುವ ಪೊಲೀಸ್ ನೌಕರಿ. ನಿಮ್ಮಂತ ಸಾಹಸ ಗಣ್ಯ ವ್ಯಕ್ತಿಗಳು ನನಗಿರುವಾಗ ನನಗೇಕೆ ಬೇಕು ಆ ಜಿಜುಬಿ ನೌಕರಿ? ಹಾಗಿದ್ದರೆ ಇದಕ್ಕೊಂದು ಸೈನ್ ಹಾಕು. ಯಾಕೆ ಸಹಿ ಮಾಡಬೇಕು?
ಸುಮಿತ್ರ, ಯಾಕೆ ಏನು ಅಂತ ಕೇಳಬೇಡ, ಅವರಲ್ಲಿ ನನಗೆ ವಿಶ್ವಾಸವಿದೆ. ಪ್ರತಾಪ್, ಕೇಳಲಿ ಬಿಡು ಪ್ರತಾಪ್. ಸುಮಿತ್ರ ಎಷ್ಟೇ ಆದರೂ ನಿನ್ನ ಅರ್ಧಾಂಗಿನಿ ಅಂದ ಮೇಲೆ ಅವಳಿಗೂ ಕೂಡ ಕೇಳುವ ಹಕ್ಕು ಇದೆ ತಾನೆ? ಅದು ನಿನಗೆ ಮೊದಲೇ ಹೇಳಿದ್ದೇನಲ್ಲ, 5 ಎಕರೆ ಸೈಟ್ ನಿನ್ನ ಹೆಸರಿನಲ್ಲಿ ಖರೀದಿಸುವ ವಿಚಾರವನ್ನು. ಓಹೋ, ಆ ವಿಷಯವೇ? ಹೌದು, ಅದರಲ್ಲಿ ನಾವು ಶುಗರ್ ಫ್ಯಾಕ್ಟ್ರಿ ಕಟ್ಟಿಸಬೇಕೆಂದು ವಿಚಾರ ಮಾಡಿರುವೆವು. ನೋಡಿದೆಯಾ ಸುಮಿತ್ರ, ಅವರು ನನ್ನ ಮೇಲಿಟ್ಟಿರುವ ವಿಶ್ವಾಸವನ್ನು? ನೋಡಿ, ನಾನು ನಿಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೆ. ದಯವಿಟ್ಟು ನನ್ನ ತಪ್ಪನ್ನು ಕ್ಷಮಿಸ್ಬಿಡಿ. ಸುಮಿತ್ರ, ನೀನು ಪ್ರತಾಪನನ್ನು ಕರೆದುಕೊಂಡು ಮನೆಗೆ ನಡಿ, ನಾವು ಆನಂತರ ಬರು. ಓಕೆ, ಹಾ, ಬನ್ನಿ ಹೋಗೋಣ. ದಂಡರಾಜ್, ಈಗ ಪ್ರತಾಪ ನಮ್ಮ ಕೈಗೊಂಬೆಯಾಗಿದ್ದಾನೆ. ಅವನ ಸಿರಿ ಸಂಪತ್ತನ್ನು ದೋಚಿ ಅವನನ್ನು ಒಟ್ಟಿ ಬಿಡೋಣ ಕೆಟ್ಟ ಕಾಡಿಗೆ. ತೆಗೆದುಕೋ ಈ ಸ್ಟಾಂಪ್ ಪೇಪರ್. ಹೋಗು ಪ್ರತಾಪ್, ಹೋಗು. ನಿನಗೇನು ಗೊತ್ತು ಈ ಶಕುನಿಗಳ ಕುಟಿಲೋಪಾಯ? ಚಂದ್ರ, ಈ ಒಂದೇ ಒಂದು ಸೈನಿಂದ ಪ್ರತಾಪದ ಕೋಟ್ಯಾಂತರ ಬೆಲೆ ಬಾಳುವ ಆಸ್ತಿಯನ್ನು ಕಬಳಿಸಿ ಬಿಡುತ್ತೇನೆ ಈ ನನ್ನ ಚಾಣಾಕ್ಷತನದಿಂದ. ಆಗವನಾಗುವನು ಬೆಕ್ಕೆಲ್ಲದ ಹೆಣ. ಅಂದಾಗ ನಕ್ಕು ನಲಿಯುವುದು ನನ್ನ ಪರಮದ. ಚಕ್ರ, ಅಗೋ ಅಲ್ಲಿ ನೋಡು, ನಮ್ಮ ಆತುರದ ಕನಸಿನ ಬೇಟೆಯಾದ ರೋಷದ ಹುಲಿ ಯಾವುದೋ ಖಜಾನೆ ಲೂಟಿ ಮಾಡಿ ಆತುರದಿಂದ ಎತ್ತ ಕಡೆ ಬರುತ್ತಿದೆ. ಅದಕ್ಕೆ ಎಳೆಬೇಕು ನಾವು ಚಾತುರ್ಯದ ಬಲೆ. ನಾನು ಇಲ್ಲೇ ಮರಿಯಲ್ಲಿ ನಿಂತುಕೊಳ್ಳುತ್ತೇನೆ, ಅದನ್ನು ನೋಡಿಕೊಳ್ಳುತ್ತೀಯ ತಾನೇ? ಬರಲಿ ಬರಲಿ, ಆ ಬೇಟೆಯನ್ನು ನಾನು ನೋಡಿಕೊಳ್ಳುವೆ, ನೀನು ಮರೆ ಆಗು. ಹಲೋ, ಹಾ, ಓಕೆ, ಅಣ್ಣ, ನಾನು ನಾಳೆ ಬಂದು ಭೇಟಿ ಆಗ್ತೀನಿ. ಅರ್ಜೆಂಟ್ ಕೆಲಸವಿದೆ.
ರೌಡಿ ಸಾಮ್ರಾಜ್ಯದಲ್ಲಿ ಸಾಮ್ರಾಟನಾಗಿ ನಾ ಮಾಡಿದೆ ಅದ್ಭುತ ಸಾಹಸ. ತೊತ್ತು ಕೂಳಿಗೆ ಹವಣಿಸುವ ಬಡವರಿಗೆ ನಾ ಹಾಕುವೆ ಭದ್ರ ಬುನಾದಿ. ಆಗ ಛಿದ್ರ ಛಿದ್ರವಾಗೋದು ಸಾತ್ಯ ಶ್ರೀಮಂತರ ಹಾಗೆ. ಬಡವರ ಭಕ್ಷಕರದ ಬಂಡರನ್ನು ಚಂಡಾಡುವುದೇ ಈ ಪಡ ರಕ್ಷಕನ ಗೋರೆ. ಹೊರದುಕೊಳ್ಳದಿರೋ ಸುಳೆ ನರ ನಾಡಿಗಳನ್ನು ನಾನೇ ಮೇಲೆಂದು. ಗಂಡದೆ ಇದ್ದರೆ ಎನಗೆ ಕೊಟ್ಟನಿಲ್ಲ ಬಂಡ. ಏಡಿಯಾಗಿ ಹಿಂದೆ ಬಂದು ಪೌರುಷ ತೋರಿಸಿದಿರೋ ಚಂಡ. ಚಂಡ ನಾನಲ್ಲ, ನೀನು. ಮಾಸದಿಂದ ಮತ್ತೊಬ್ಬರ ಹಣ ಲೂಟಿ ಮಾಡಿ ಬದುಕುತ್ತಿರುವ ನೀನು ಚಂಡ. ನೋಡಿದೆಯಾ ರೋಷಾಗ್ನಿ, ನೀನು ಅನ್ಯಾಯವಾಗಿ ದೋಚಿದ ಹಣ ನಿನಗೆ ದಕ್ಕಲಿಲ್ಲ. ನೀನು ಕಷ್ಟಪಟ್ಟ ಕದ್ದ ಹಣ ಈಗ ನನ್ನ ವಶವಾಯಿತು. ಹೇಗಿದೆ ಈ ಹಾವು ಏನಿ ಆಟ? ಲೇ ಹೊತ್ತ ಮರ್ಕಟ, ಆಶಿಸದರು ದಕ್ಕದ ಈ ರೋಷನ ಲಕ್ಷ್ಮಿ ರಾಣಿಯನ್ನು. ಈ ರೋಷನ ಮುಡಿಗೇರಿ ಕುಳಿತಿರಲು ಸಾಮ್ರಾಜ್ಯದ ಸಿಂಹಾಸನದ ರಾಣಿಯಾಗೆ ಅಂದಾಗ ನೀನೇಕೆ ಗಗನ ಕುಸುಮಕ್ಕೆ ಆಶಿಸುವಯ್ಯೋ ಮೋಡ. ನೀನು ಕಾರ್ಸ್ಥಾನದ ನಾಯಕನಾಗಿರಬಹುದು, ನಾನು ರೌಡಿ ಸಾಮ್ರಾಜ್ಯದ ತಾರೆ. ನಿನ್ನಂತ ಕುಕರ್ಮಿಗಳ ಪೊಂಡದರೆ ಜಂಬ ಕೊಚ್ಚಿಕೊಳ್ಳದಿರೋ ಪುಂಡ ಚತುರ. ಜಂಬ ಕೊಚ್ಚಿಕೊಳ್ಳದಿರೋ ಪುಂಡ ಚತುರ ನಾನೇ ಮೇಲೆಂದು. ಇದು ಸಾಹಸ ಅಲ್ಲ ಚಕ್ರ. ನಿನ್ನಂತ ಕಾಮ ಸ್ವಾನಗಳ ಸಂಹಾರ ಮಾಡಲು ಈ ಬಡವ ರೂಪಿಸಿದ ಬಂಡಾಯದ ಆರಂಭ. ಬಂಡಾಯ. ನಿನ್ನಂತ ಸಾಹಸಿಗರ ಬೆಂಬಲ ಕೇಳಲು ನಾನೇನು ಶತಮೂರ್ಖನಲ್ಲ. ಜಂಬ ಕೊಚ್ಚಿಕೊಳ್ಳದಿರೋ ಪುಂಡ ಚತುರ. ನಿನ್ನಂತ ಬಂಡನಿಂದ ಬರಲು ನಾನೇನು ಹೇಳಿಯಲ್ಲ. ಕೈ ಬೀಸಿದರೆ ಕೈ ಸೇರುವುದು ಕೋಟಿ ಕೋಟಿ ಹಣ. ನಿನ್ನ ಕೋಟಿ ಹಣಕ್ಕೆ ಹಾ ಎಂದು ಬಾಯಿಸಲು ನಾನೇನು ಸಂಡನಲ್ಲ, ಮೂರ್ಖನಲ್ಲ. ನಾನು ಮನಸ್ಸು ಮಾಡಿದರೆ ಈ ಕ್ಷಣದಲ್ಲೇ ನಿನ್ನನ್ನು ಸುಟ್ಟು ಬಿಡಬಹುದು.
ಆದರೆ ನೀನಿನ್ನು ಚಿಗುರುವ ಚಿಗರಿ ಇದ್ದ ಹಾಗೆ ಸುಮ್ಮನೆ ಏಕೆ ಈ ಚಕ್ರನ ಅಗ್ನಿಕುಂಡದಲ್ಲಿ ಬಿದ್ದು ಸುಟ್ಟು ಕರುಕಾಗುವೆಯೋ ಮಳ್ಳ. ಬಾಯಿ ಬಿಗಿಯಲು ಮಾತನಾಡಬೇಡಿ ಮಗನೇ. ಬಡವರೆಂದ ಅವ್ಯಾಕ ಶಬ್ದ ಇನ್ನೊಂದು ಸಾರ ಉಚ್ಚರಿಸಿದರೆ ಶಿರಚ್ಛೇದನ ಮಾಡಬೇಕಾಗುವುದು ಬಲು ಎತ್ತರ. ಎಚ್ಚರ. ನೀನೊಂದು ಅಷ್ಟೊಂದು ಶೂರನಾಗಿದ್ದರೆ ನಿನ್ನ ತಂಗಿ ಅಣ್ಣ ಏಕೆ ಬೀದಿ ಬೀದಿ ತಿರುಗುತ್ತಿದ್ದರು? ನಿನ್ನ ತಂಗಿ ಏಕೆ ಶೀಲವನ್ನು ಸೂರೆ ಮಾಡಿ ಸೂರೆಯಾಗಿ ಏಕೆ ಬೀದಿ ಬೀದಿ ತಿರುಗಾಡುತ್ತಿದ್ದಳು? ಲೇ ಚಕ್ರ, ಎಲ್ಲಿಗೆ ಮುಗಿಯಿತು ಮಗಲ ನಿನ್ನ ಜೀವನದ ಅಂತ? ನನ್ನ ತಂಗಿಯ ಶೀಲದ ಬಗ್ಗೆ ಕೇವಲವಾಗಿ ಮಾತನಾಡಿದ ನಿನ್ನ ದೇಹದ ಭಾವವನ್ನು ತುಂಡಾಗಿ ಕತ್ತರಿಸಿ ರಕ್ತವನ್ನು ಒಳೆಯಾಗಿ ಹರಿಸದಿದ್ದರೆ ನಾನು ಒಂದೇ ರಕ್ತಕ್ಕೆ ಹುಟ್ಟಿಲ್ಲ ಎಂದು ತಿಳಿದುಕೊಳ್ಳಲೇ ಬಂಡ ಸೂರ್ಯ ಮಗನೇ. ಈಗ ಎಲ್ಲಿ ಹೋಯಿತು ಆ ನಿನ್ನ ಪೌರುಷ? ಹೇಳಿ ಆಯ್ದ ಬಿಟ್ಟು ರಂಗಕ್ಕೆ ಬಾರೋ. ಸುಟ್ಟು ಹೋಗುವ ಸುಳೆ ಈ ಭೂಮಿಯಿಂದ. ಈಗ ಸುಟ್ಟು ಹೋಯಿತು ಧರ್ಮದ ಬೇರೆ. ಇನ್ನವನಿದ್ದಾನೆ ಈ ಜೋಡಿ ಹುಲಿಗಳನ್ನು ಕೆಣಕುವ ಗಂಡ. ಇಲ್ಲಿಗೆ ಮುಗಿಯಿತೆಂದು ತಿಳಿಯಬೇಡ. ಇದು ವೀರ ಕನ್ನಡ ನಾಡು ಇದೆ. ಈ ನಾಡಿನಲ್ಲಿ ನನ್ನಂತ ಸಾಹಸಿಗರು ಇನ್ನೂ ಇದ್ದಾರೆ ಎಂಬ ಮರೆಯಬೇಡ. ಇದು ಈ ಬಡವ ರೂಪಿಸಿದ ಬಂಡಾಯದ ಆರಂಭ. ನಿಮ್ಮಂತ ದುಷ್ಟ ಸಾಹಸವನ್ನು ಮಟ್ಟ ಹಾಕಲು ಕೆಚ್ಚನೆ ಕಂಡು ಬಂದೇ ಬರುತ್ತಾನೆ. ಜೈ ಹಿಂದ್, ಜೈ ಭಾರತ. ಈಗ ಸುಟ್ಟು ಹೋಯಿತು ಸುಳೆ. ಲೇ ರೋಷ, ಮುಗಿಯಿತು ನಿನ್ನ ಆಯುಷ್ಯ. ಇಲ್ಲಿ ಯಾವುದೋ ಒಂದು ಹೆಣ ಬಿದ್ದಿದೆಯಲ್ಲ, ಯಾರಾಗಿರಬಹುದು ನೋಡೋಣ. ಇವನಿನ್ನೂ ಸತ್ತಿಲ್ಲ, ಬದುಕಿದ್ದಾನೆ. ಯಾರೋ ಪಾಪಿಗಳು ಗುಂಡಾಸಿದ್ದಾರೆ. ಈ ಯುವಕನ ಮುಖ ನೋಡಿದರೆ ಮುಗ್ಧ ಮನಸ್ಸಿನಂತೆ ಕಾಣುತ್ತಾನೆ. ಯಾರು ಏನೇ ಆಗಲಿ ನೀರು ತಂದು ಕುಡಿಸಿ ನೋಡೋಣ. ಆ ದೇವರೇ ಬಂದು ನನ್ನನ್ನು ಕಾಪಾಡಿರಬೇಕು. ಲೇ ಚಕ್ರ ಧನ್ರಾಜ್, ಮರು ಜನ್ಮ ಪಡೆದು ಬಂದಿರುವೆ
ಮಕ್ಕಳ ನಿಮ್ಮ ಸಂಹಾರ ಮಾಡಲು ಗಾಯಗೊಳಿಸಿದ ಈ ಕೊಪ್ಪಿದ ದೇಹವನ್ನು ಕಡಿದು ತಿನ್ನಲು ಬರಲಿದೆ ಗಾಯಗೊಂಡ ಈ ರೋಷದ ಗಂಡ ಹೊಲೆ. ಎಲ್ಲಿ ಹೋಗಿರೋನು ಈ ಯುವಕ? ಇವನ ಒಳ್ಳೆಯ ಸಾಹಸಕ್ಕೆ ಆ ದೇವರು ಜೀವದಾನ ಮಾಡಿ ಕಳಿಸಿರಬೇಕು. ಅನ್ಯಾಯವನ್ನು ಅಡಗಿಸಲು ಏನೇ ಆಗಲಿ ಈ ಯುವಕನ ಸಾಹಸಕ್ಕೆ ದೇವರು ಜೀವದಾನ ಮಾಡಿ ಕಳಿಸಿರಬೇಕು. ತಂಗಿ ಪವಿತ್ರ, ಅಣ್ಣ, ಪವಿತ್ರ, ಈ ಊರಿನಲ್ಲಿ ನನಗೆ ಯಾರು ಕೆಲಸವನ್ನೇ ಕೊಡುತ್ತಿಲ್ಲಮ್ಮ. ಆ ಪಾಪಿಗಳು ಊರು ತುಂಬಾ ಅಪಪ್ರಚಾರ ಮಾಡಿ ನನಗೆ ಕೆಲಸ ಸಿಗದ ಹಾಗೆ ಮಾಡಿದ್ದಾರಮ್ಮ, ಸಿಗದ ಹಾಗೆ ಮಾಡಿದ್ದಾರೆ. ಯಾರಣ್ಣ ಆ ಪಾಪಿಗಳು? ಮತ್ಯಾರಮ್ಮ, ಅವರೇ ನಮ್ಮ ಕಡು ವೈರಿಗಳು. ದಂಡ ಕಾಲ್ ಹಿಡಿದು ಬೇಡಿಕೊಂಡರು ಕರುಣೆ ತೋರದೆ ಒದ್ದು ಬಿಟ್ಟರಮ್ಮ, ಒದ್ದು ಬಿಟ್ಟರು. ಅಣ್ಣ, ಕೇಳಲಾರೆ ಅಣ್ಣ, ನಾನು ಕೇಳಲಾರೆ ಈ ನಿನ್ನ ಕರುಳು ಹಿಚುಕುವ ಮಾತುಗಳನ್ನು. ತಂಗಿ, ನಿನಗೆ ಹಸಿವಾಗಿರಬೇಕು, ಅನ್ನ ತಂದಿರುವೆ, ಅದನ್ನು ಊಟ ಮಾಡು. ಅಣ್ಣ, ಅದನ್ನು ಹೇಗೆ ತಂದೆ ಅಣ್ಣ? ಕಳ್ಳತನವಂತೂ ಮಾಡಲಿಲ್ಲ, ಕೊನೆಯಂತೂ ಮೊದಲೇ ಗೊತ್ತಿಲ್ಲ. ಮತ್ತೆ ಹೇಗೆ ತಂದೆ ಅಣ್ಣ ಈ ಮೃಷ್ಟಾನವನ್ನು? ಅಣ್ಣ! ಅಣ್ಣ, ಇದೇನಣ್ಣ ನಿನ್ನ ಕೈಗಳು? ಮತ್ತೇನು ಮಾಡುವುದಮ್ಮ, ಇದು ವಿಧಿ ಹೆಣೆದ ಬಡತನದ ಜಾಲ. ಈ ಜಾಲದಳು ಬಿದ್ದು ಕರಗಿ ಹೋಗುತ್ತಿರುವ ಹಿಮಗಳಮ್ಮ ನಾವು. ತಂಗಿ, ಎಲ್ಲ ಕಡೆ ಕೇಳಿದ ಕೆಲಸ ಯಾರೂ ಕೊಡಲಿಲ್ಲ ತಂಗಿ, ಯಾರೂ ಕೊಡಲಿಲ್ಲ. ಕೊನೆಗೆ ಅಲ್ಲಿ ರಕ್ತದಾನ ಮಾಡಲು ಸಾಲಾಗಿ ನಿಂತಿದ್ದರು. ನಾನು ಹೋಗಿ ಒಂದು ಬಾಟಲ್ ರಕ್ತ ಕೊಟ್ಟೆ, 100 ರೂಪಾಯಿ ಕೊಟ್ಟರು ತಂಗಿ. ಅದೇ ಹಣದಿಂದ ತಿನ್ನಲು ಮೃಷ್ಟಾನ್ನ ತಂದಿರುವೆ ತಂಗಿ, ಮೃಷ್ಟಾನ್ನ ತಂದಿರುವೆ. ಅಣ್ಣ, ಈ ನಿನ್ನ ಮಾತುಗಳನ್ನು ಕೇಳಿದ್ರೆ ನನ್ನ ಉಸಿರೇ ನಿಂತು ಹೋಗುತ್ತದೆ. ನನ್ನಿಂದ ನಿನಗೆ ಎಷ್ಟೊಂದು ಕಷ್ಟ ಅನುಭವಿಸುತ್ತಿರುವೆಯಲ್ಲ ನಾನೇನು? ತಂಗಿ, ಮೊದಲು ಊಟ ಮಾಡು, ಆಮೇಲೆ ಆ ದೇವರು ಎಲ್ಲಿಗೆ ದಾರಿ ತೋರಿಸುತ್ತಾನೋ ತೆಗೆದುಕೊಳ್ಳಮ್ಮ, ಊಟ ಮಾಡು. ಅಣ್ಣ, ನನಗೆ ಹಸಿವಿಲ್ಲ, ನೀನು ಊಟ ಮಾಡು. ಹಾಗಂದರೆ ಹೇಗಮ್ಮ? ಎಲ್ಲದಕ್ಕೂ ದೇವರಿದ್ದಾನೆ. ನನ್ನದು ಅಲ್ಲೇ ಊಟ ಆಗಿ ಬಂತು ಕಣೆ, ನೀನು ಮಾಡಮ್ಮ. ಇಲ್ಲಣ್ಣ, ನೀನು ಸುಳ್ಳು ಹೇಳುತ್ತಿರುವೆ. ಮೊದಲು ನೀನು ಊಟ ಮಾಡು, ಆಮೇಲೆ ನಾನು ಊಟ ಮಾಡುತ್ತೀನಿ. ಇದು ಕಷ್ಟವಲ್ಲ ತಂಗಿ, ಭಾಗ್ಯ. ತಂಗಿಯನ್ನು ಸಾಕುವ ಭಾಗ್ಯ ಯಾರಿಗಮ್ಮ ಸಿಗುತ್ತದೆ? ನಾನು ಮಾಡಿರುವೆ, ನೀನು ಮಾಡಮ್ಮ. ಕಾಡಿನಲ್ಲಿ ಹೋಗಿ ಕಟ್ಟಿಗೆ ಮಾಡಿಕೊಂಡು ಬಂದರೆ, ಯಾರಾದರೂ ಪುಣ್ಯಾತ್ಮರು ಕಟ್ಟಿಗೆ ತೆಗೆದುಕೊಂಡರೆ 10 ರೂಪಾಯಿಯನ್ನಾದರೂ ಕೊಡುತ್ತಾರೆ.
ಅಣ್ಣ ಬೇಡ. ನಾವು ಬೇರೆ ಯಾವ ಊರಿಗಾದ್ರೂ ಹೋಗಿ ದುಡಿದು ತಿನ್ನೋಣ. ಈ ಊರಲ್ಲಿ ಇರುವುದೇ ಬೇಡ. ನಡೆಯಣ್ಣ, ಮೊದಲು ಹೋಗೋಣ. ಬೇಡಮ್ಮ, ಹುಟ್ಟಿದ ಊರಲ್ಲೇ ಸ್ಥಳ ಸಿಗದಿರುವಾಗ ನಾವು ಬೇರೆ ಊರಿಗೆ ಹೋಗಿ ಪ್ರಯಾಣ ಬೆಳೆಸಲು ಸಾಧ್ಯವಿಲ್ಲ. ಅದು ಅಲ್ಲದೆ ಪ್ರಶಾಂತ್ ಬಂದು ನಮ್ಮನ್ನು ಹುಡುಕುತ್ತಾನೆ. ಏನೇ ಆಗಲಿ ಪ್ರಶಾಂತ್ ಬರುವವರೆಗೂ ನಾವು ಇಲ್ಲೇ ಇರೋಣ. ಬಂದ ಕಷ್ಟಗಳನ್ನು ಎದುರಿಸೋಣ. ಎಷ್ಟೇ ಕಷ್ಟ ಬಂದರೂ ನಿನ್ನನ್ನು ಸಾಕುವ ಕರ್ತವ್ಯ ನನ್ನದಮ್ಮ, ನನ್ನದು. ಅಣ್ಣ, ದುಡಿದು ತಿನ್ನಲು ಬಿಡುತ್ತಿಲ್ವಲ್ಲ ಈ ಸ್ವಾರ್ಥಿಗಳು. ಅಂತವರಿಗೆ ಆ ದೇವರ ಶಿಕ್ಷೆ ಕೊಡುವುದಿಲ್ಲವೇ? ನನ್ನ ಕಷ್ಟ ಕೊಡುವ ಭ್ರಷ್ಟ ದುಷ್ಟರಿಗೆ ಶಿಕ್ಷೆ ಕೊಡುವುದಿಲ್ಲಮ್ಮ ದೇವರು. ಕಷ್ಟದ ದುಃಖ ತೆರೆಗಳಾಗಿ ಧುಮುಕಿದರು ಕಣ್ತೆರೆದು ನೋಡುವುದಿಲ್ಲಮ್ಮ ದೇವರು. ದೇವರೆಂದು ಹಗಲಿರುಳು ಜಪಿಸುವ ಈ ಕಡು ಬಡವರಿಗೆ ಶಿಕ್ಷೆ ಕೊಡುವನಮ್ಮ ಆ ದೇವರು. ತಂಗಿ, ನಾನು ಕಾಡಿಗೆ ಹೋಗಿ ಕಟ್ಟಿಗೆ ಮಾಡಿಕೊಂಡು ಬರುತ್ತೇನೆ, ನೀನು ಒಳಗಡೆ ನಡಿಯಮ್ಮ. ಆಯ್ತಣ್ಣ, ಹೋಗಿ ಬಾ. ನನ್ನ ಸಲುವಾಗಿ ಎಷ್ಟೊಂದು ಕಷ್ಟಪಡುತ್ತಿದ್ದಾನೆ. ನಾನು ಈ ಭೂಮಿಗೆ ಭಾರ ಅಷ್ಟೇ ಅಲ್ಲ, ಈ ಭೂಮಿ ಮೇಲಿರುವ ಒಂದು ಜೀವಕ್ಕೂ ನಾನು ಭಾರವಾಗಿದ್ದೇನೆ. ಅಷ್ಟೇ ಅಲ್ಲ, ಅದರಲ್ಲೂ ನಾನು ಪಾಪದ ಪಿಂಡ ಹೊತ್ತ ಕೈಯಾಳಿ. ಇಲ್ಲ, ನನಗೆ ಈ ಭೂಮಿಯ ಮೇಲೆ ಸ್ಥಳವಿಲ್ಲ. ನಾನು ಸಾಯಲೇಬೇಕು. ನಾನು ಸತ್ತರೆ ನನ್ನನ್ನ ನೆಮ್ಮದಿಯಿಂದ ಇರಬಹುದು. ಯಾಕೆಂದ್ರೆ ಗಂಡನಿಂದ ದೂರಾದ ಹೆಣ್ಣು ತವ್ರ ಮನೆಗೆ ಭಾರವಾಗಿ ಇರಬಾರದು ದೇವರೇ. ನಾನು ಸಾಯಲೇಬೇಕು. ನಾನು ಕೆರೆನ ಬಾವಿನ ನೋಡಿಕೊಂಡು ನಾನು ಸಾಯಲೇಬೇಕು. ನಾನು ಬದುಕಿರಬಾರದು. ನಾನು ಬದುಕಿರಬಾರದು. ನೀನು ಒಂದು ಹೆಣ್ಣು ಅಲ್ಲ, ಹೆಣ್ಣಿನ ಜನ್ಮಕ್ಕೊಂದು ಹುಣ್ಣು. ನಿನ್ನ ಅಣ್ಣನನ್ನು ನರಕಕ್ಕೆ ನುಗ್ಗಿ ನೀನು ಸ್ವರ್ಗಕ್ಕೆ ಹೋಗಬೇಕೆಂದಿರುವೆಯಾ? ನಾಚಿಕೆಯಾಗದಿಲ್ಲವೇ ನಿನ್ನ ಜನ್ಮಕ್ಕೆ? ಎಷ್ಟೊಂದು ಆಸೆ ಇಟ್ಟುಕೊಂಡು ನಿನಗೆ ಮೋಸ ಮಾಡಿದೆಯ. ಇಲ್ಲ, ನಾನು ಸಾಯಬಾರದು. ನಾನು ಬದುಕಬೇಕು. ಬದುಕಿನ ಆಸೆ ಹೊತ್ತ ಹೆಣ್ಣೆ, ನೀನು ಪಾಪದ ಪಿಂಡ ಹೊತ್ತ ಸೂಳೆ. ನಿನಗೆ ಸಮಾಜ ನೆಲೆ ಕೊಡುವುದಿಲ್ಲ. ಗಂಡನನ್ನು ಬಿಟ್ಟು ಅಣ್ಣನಿಗೆ ಏಕೆ ಭಾರವಾಗಿರುವೆ? ಮೊದಲು ಪ್ರಾಣ ಬಿಡು. ಇಲ್ಲ, ನಾನು ಸಾಯಲೇಬೇಕು. ಬದುಕಿ ಬಾಳುವುದಕ್ಕಿಂತ ಸತ್ತ ಅರಳುವುದೇ ಲೇಸು. ನಾನು ಬದುಕಿದ್ದರೇನು ಪ್ರಯೋಜನ? ನಾನೀಗ ಬಾಡಿದ ಹೂವು. ಈ ಬಾಡಿದ ಹೂವು ಬಸವಳಿಯುವುದಕ್ಕಿಂತ ಮುಂಚೆ ಸ್ಮಶಾನದ ಹೂವಾಗುವುದೇ ಲೇಸು. ತಾಳು, ದುಡುಕಬೇಡ. ಹುಟ್ಟು ಅನಿಶ್ಚಿತ, ಸಾವು ಖಚಿತ. ಹುಟ್ಟಿ ಬರಲು ಹುಲ್ಲು ಜನ್ಮವಲ್ಲ. ಹುಟ್ಟಿದ ಜನ್ಮಕ್ಕೆ ಸಾಧನೆಯನ್ನು ಮಾಡುವುದು ಮುಖ್ಯ. ನೀನು ಪಾಪದ ಪಿಂಡ ಹೊತ್ತರೆ ನೀನೇನು ಗಯ್ಯಾಳಿ ಅಲ್ಲ. ನಿನಗೆ ಕಣ್ಣಿಲ್ಲದಿದ್ದರೆ ಸಮಾಜಕ್ಕೆ ಕಣ್ಣಿಲ್ಲವೇ? ಕಣ್ಣಿಲ್ಲದ ಸತ್ಯದಲ್ಲಿ ಅಡಗಿದ್ದಾನೆ ಆ ದೇವರು. ಈ ನಿನ್ನ ಸ್ಥಿತಿಗೆ ಕಾರಣವಾದ ಕಾಮುಕರ ಮೇಲೆ ನಿನಗೆ ಸೇಡಿಲ್ಲವೇ? ನೀನು ಸತ್ತು ಹೋದರೆ ಆ ಪುಂಡ ಪೋಕರಿಗಳ ಪುಂಡಾಟಿಕೆ ಹೆಚ್ಚಾಗುತ್ತದೆ. ಅಂತ ಬಂಡ ಚಂಡರ ಸಂಹಾರ ನಿನ್ನಿಂದಲೇ ಆಗಬೇಕು. ಆ ರಾಕ್ಷಸರನ್ನು ಚಂಡಾಡಿದ ಆ ಚಾಮುಂಡೇಶ್ವರಿ ನಿನ್ನ ಹಾಗೆ ಒಂದು ಹೆಣ್ಣಲ್ಲವೇ? ಬ್ರಿಟಿಷರನ್ನು ಒದ್ದು ಓಡಿಸಿದ ಕಿತ್ತೂರು ಚೆನ್ನಮ್ಮ ಒಂದು ಹೆಣ್ಣಲ್ಲವೇ? ಅದೇ ರೀತಿ ನೀನು ರೊಚ್ಚಿಗೆದ್ದು ಕೊಚ್ಚಿ ಹಾಕು ಆ ದುಷ್ಟರನ್ನು. ಆಗ ನೀನಾಗುವೆ ಕನ್ನಡ ನಾಡಿನ ನಾರಿಯರ ದಾರಿದೀಪ. ಅಂದಾಗ ಸಮಾಜ ನಿನ್ನನ್ನು ಹೊಗಳುವುದು,
ಪಾಪ ಹೊತ್ತ ಕಲಿಯುಗದ ವೀರ ಪತಿವ್ರತೆ ಎಂದು. ಹೌದು, ನಾನು ಬದುಕಬೇಕು. ಬದುಕಿ ಆ ಬಂಡರ ರುಂಡ ಚಂಡಾಡುವ ಬಂಡಾಯದ ಕಹಳೆ ಓದಲೇಬೇಕು. ಅಂದಾಗ ಈ ಹೆಣ್ಣು ನಿರ್ಭಯವಾಗಿರಲು ಸಾಧ್ಯ. ಧನರಾಜ ಚಕ್ರತೀರ್ಥ, ಮುಗಿಯಿತು ನಿಮ್ಮಿಬ್ಬರ ಅತಿರೇಕದ ಕಾಮದ ವರ್ತನೆ. ಈ ಕುರುಡ ಪಚಿರುತಿಯಿಂದಲೇ ನಿಮ್ಮ ಮರಣ ಹೋಮ. ನಾನೀಗಲೇ ಬರುತ್ತೇನೆ. ಬಂದು ನಿಮ್ಮಿಬ್ಬರ ರುಂಡ ಚಂಡಾಡಿ ನಿಮ್ಮ ರಕ್ತ ಕುಡಿಯಲೇಬೇಕು. ಅಣ್ಣ, ನನ್ನನ್ನು ಕ್ಷಮಿಸಿಬಿಡು ಅಣ್ಣ, ನನ್ನನ್ನು ಕ್ಷಮಿಸಿಬಿಡು. ನಾನೀಗ ಈ ಮನೆ ಬಿಟ್ಟು ಹೊರಟಿದ್ದೀನಿ. ಅಣ್ಣ, ದಯವಿಟ್ಟು ಈ ನನ್ನ ತಂಗಿಯನ್ನು ಕ್ಷಮಿಸಿಡು. ನಾನು ಬರುತ್ತೇನಣ್ಣ, ಬರುತ್ತೇನೆ. ನನ್ನ ಮನೆಗೆ ಎದ್ದು ಬಂದಿರೋ ಪಾಪಿ, ನನ್ನನ್ನು ಕ್ಷಮಿಸಿ ಬಿಡು ಸತೀಶ್. ನನ್ನ ತಂಗಿಯ ಬಾಳು ಹಾಳು ಮಾಡಿ ಮತ್ತೆ ಕ್ಷಮೆ ಕೇಳಲು ಬಂದಿರುವೆನೋ ಪಾಪಿ. ರೋಷಾಗ್ನಿ, ಯಾರದೋ ಮಾತು ಕೇಳಿ ನಾನು ದುಡುಕಿ ಬಿಟ್ಟೆ. ಶಾಂತ, ನಾನೇ. ಶಾಂತ್, ನೀನು? ಹೌದು, ನಾನೇ ನಿನ್ನ ಒಡ ಹುಟ್ಟಿದ ತಮ್ಮ. ತಾಯಿ ಮಗನ ನಡುವೆ ಸಂಬಂಧ ಕಟ್ಟಿ ಮನೆಯಿಂದ ಹೊರ ನೂಕಿದೆಯಲ್ಲ, ಅದೇ ಡಾಕ್ಟರ್ ಪ್ರಶಾಂತ್. ಪ್ರಶಾಂತ್, ಪವಿತ್ರ ಹೇಗಿದ್ದಾಳೆ? ಪ್ರಶಾಂತ್, ಪವಿತ್ರ ಹೇಗಿದ್ದಾಳೆ ಚೆಕ್ ಮಾಡಿದೇನಪ್ಪ? ಸತೀಶ್, ಆಪರೇಷನ್ ಸಕ್ಸಸ್. ಹಾಗಾದ್ರೆ ಪವಿತ್ರನನ್ನು ನೋಡಬಹುದಾ? ಖಂಡಿತವಾಗಿಯೂ ನೋಡಬಹುದು. ರೋಷಾಗ್ನಿ, ಅತ್ತಿಗೆ ಕಣ್ಣಿಗೆ ಕಟ್ಟಿದ ಬಟ್ಟೆಯನ್ನು ಬಿಚ್ಚು. ಅತ್ತಿಗೆ ನಿಧಾನವಾಗಿ ಕಣ್ತೆರೆಯಮ್ಮ. ಅಣ್ಣ, ನನ್ನ ಕಣ್ಣು ಮೊದಲಿನಂತೆ ಕಾಣುತ್ತವೆ. ಇದು ನನಗೆ ವಿಚಿತ್ರವಾಗುತ್ತಿದೆಯಲ್ಲ. ಅದೆಲ್ಲ ನಿನ್ನ ಪ್ರೀತಿಯ ಮೈದುನ ಪ್ರಶಾಂತನ ಕೈಗುಣ. ಪವಿತ್ರ, ಪವಿತ್ರ, ನಾನೇ ನಿನ್ನ ಪಾಪಿ ಗಂಡರನ್ನು. ನನ್ನನ್ನು ಕ್ಷಮಿಸಿ ಬಿಡು. ಕ್ಷಮಿಸುವಳು ನಾನಲ್ಲ ರೀ, ದೇವ್ರಂತ ನಿಮ್ಮ ತಮ್ಮ. ಪ್ರಶಾಂತ, ಈಗಲಾದರೂ ಕ್ಷಮಿಸಲು. ಕ್ಷಮಿಸುವೆ, ಆದರೆ ಈಗಲ್ಲ. ಯಾವ ಕೈಗಳಿಂದ ಈ ನನ್ನತ್ತಿಗೆಯ ಕೊರಳ ಮಾಂಗಲ್ಯವನ್ನು ಹರಿದುಕೊಂಡಿರುವೆಯೋ ಅದೇ ಕೈಗಳಿಂದ ಮತ್ತೆ ನನ್ನತ್ತಿಗೆಯ ಕೊರಳಿಗೆ ಮಾಂಗಲ್ಯ ಕಟ್ಟಿ ಮತ್ತೆ ಈ ನನ್ನತ್ತಿಗೆ ಮುತ್ತೈದೆಯ ಭಾಗ್ಯ ನೀಡುತ್ತೇನೆ ಎಂದರೆ ಮಾತ್ರ ನಿನ್ನನ್ನು ಕ್ಷಮಿಸುವೆ ಅಲ್ಲ. ನೀವೆಲ್ಲರೂ ಒಪ್ಪುವುದಾದರೆ ಮತ್ತೆ ತಾಳಿ ಕಟ್ಟಿ ಮುತ್ತೈದೆ ಭಾಗ್ಯ ಕೊಡುವೆ. ಅಣ್ಣ, ಈ ನನ್ನತ್ತಿಗೆ ಮತ್ತೆ ಮುತ್ತೈದೆ ಭಾಗ್ಯವಾಗಬೇಕೆಂದು ನಾನು ಬಯಸ್ತಾ ಇದ್ದೀನಿ. ಕಣ್ಣಾರೆ ಕಾಣಬೇಕೆಂದು. ದಯವಿಟ್ಟು ನನ್ನತ್ತಿಗೆ ಮತ್ತೆ ಮುತ್ತೈದೆ ಆಗುವಂತೆ ಮಾಡೋಣ. ರೀ, ನಿಮ್ಮಂತ ಗಂಡನನ್ನು ಪಡೆದ ನಾನೇ ಧನ್ಯಳು. ಅಣ್ಣ, ನಾನು ದೇವರಿಗೆ ಹೋಗಿ ತುಪ್ಪದ ದೀಪ ಹಚ್ಚಿ ಬರ್ತೀನಿ. ಈಗಲೇ ಬೇಡಮ್ಮ. ನಿನ್ನ ಕಣ್ಣು ಆಪರೇಷನ್ ಆಗಿ 2 ದಿನ ಸಹಿತೆಯಾಗಿಲ್ಲ. ಈಗಲೇ ಹೊರಗಡೆ ಹೋಗಬಾರದಮ್ಮ. ಇಲ್ಲಣ್ಣ, ದೇವರಿಗೆ ಕೊಟ್ಟ ಮಾತು ಮೀರಬಾರ್ದು. ನಾನು ಈಗಲೇ ಹೋಗಿ ದೇವರಿಗೆ ದೀಪ ಹಚ್ಚಿ ಬರ್ತೀನಿ. ಹೋಗಲಿ ಬಿಡು ಸತೀಶ, ಅತ್ತಿಗೆಗೆ ಏನೂ ಆಗುವುದಿಲ್ಲ. ಅತ್ತಿಗೆ, ನೀನು ಹೋಗಿ ಬಾರಮ್ಮ ದೇವಸ್ಥಾನಕ್ಕೆ. ಆಯ್ತು ಪ್ರಶಾಂತ್. ತಂಗಿ, ಬೇಗ ಬಂದು ಬಿಡಮ್ಮ. ಮತ್ತ ಅಮ್ರೆ
ರಿಲೇಷನ್ ಹುಡ್ಯಾಗ ಲಗ್ನ ನಂತರ ಆತ ಮುಂದ್ ಫಸ್ಟ್ ನೈಟ್ ಎಲ್ಲಿ ಹೋಗೋಣ ಇಲ್ಲೇ ಸಾಲಿಂದ ಹೋಗು ನಡಿ ಖರ್ಚು ಬೇಡ 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 ಕಡೆ ತೊಗೊಂಡು ಹೋಗೋದು ಬಿಡ ಹಂಗಾರ ಮಾಮ ಟೈಮ್ 7 ಆಯ್ತು ಮಾಮ ಮತ್ತೆ ಎರಡು ಬೆನ್ನ ಹತ್ತು ಹೋಗೋಣ ಅಲ್ಲ ಇವ್ರು ಅವ್ರು ಹೋಗ್ಯ ಬಿಟ್ರಲ್ಲಿ ಇವ್ರು ಅಲ್ಲ ಇವ್ರ ಅವ್ರ ಪಾರ ಆದ್ರಲ್ಲ ಇವ್ರ ಇನ್ನೇನ್ ನಿಂದಿರ್ತಾರಲಿ ಅವ್ರು ಬೆಳಕು ಹರಿತಲ್ಲಿಲ್ಲ ಮತ್ತೆ ಹಂಗ್ ನೋಡಿದ್ರ ಈಗ ನಟಿ ಅಕ್ಕಿ ಎತ್ತ ಹೋಗ್ಯಾಳ ನೋಡು ಅಕ್ಕಿ ಹೆಚ್ಚು ಮುಡ್ರಿತವು ಅಕ್ಕಿ ಮಣ್ಣು ತಗೋ ಮುಂಜಾನೆ ಜಳಕ ಮಾಡಿ ಹೆಣಿಗೆ ಹಚ್ಕೋ ಅಕ್ಕಿ ಕಾಲದ ಮಣ್ಣು ಏನ್ ನೋಡಿದ್ರಿ ನಡಿ ಹೋಗುನು ಸಂಗೀತ ಸಂಗೀತ ಶರವೇಗದಿ ಸರದಾರ್ನ ಸಂತು ಮಿಂಚಿನಂತೆ ಅಪ್ಪಳಿಸಿ ಬೀವು ಮಾಡುತ್ತದೆ ಗುಡುಗು ಸಿಡಿಗಿಲ್ಲದಂತೆ ಅಂದಾಗ ನೀನ್ಯಾವನೋ ರೋಷ ನಾ ತಿಂದು ಬಿಟ್ಟ ಎಂಜಲು ನಿನ್ನ ತಂಗಿ ಪವಿತ್ರ ಆ ಪವಿತ್ರ ಈಗ ಗಂಡನಿಲ್ಲದ ರಂಡೆ ಆ ರಂಡೆ ಭಿಕ್ಷುಕಿಯಾಗಿ ನನ್ನ ಮನೆಗೆ ಬರಲೇಬೇಕ ಚಕ್ರತೀರ್ಥ ಬಾ ಪವಿತ್ರ ಬಾ ನೀನು ನನ್ನನ್ನು ಹುಡುಕಿಕೊಂಡು ಬರುತ್ತೀಯ ಅಂತ ನನಗೆ ಮೊದಲೇ ಗೊತ್ತಿತ್ತು ಚಕ್ರತೀರ್ಥ ಈಗ ನನಗೆ ಗಂಡನ ತಿರಸ್ಕರಿಸಿದ ನಾನು ಹೇಗೆ ಬದುಕಲಿ ಅದು ಅಲ್ಲದೆ ಈ ನಿಮ್ಮ ಪಾಪದ ಪಿಂಡ ನನ್ನ ಹೊಟ್ಟೆಯಲ್ಲಿ ಬೆಳೆಯುತ್ತಿದೆ ಆ ಪಿಂಡಕ್ಕಾದ್ರೂ ನನ್ನನ್ನು ನಿಮ್ಮ ಹೆಂಡತಿಯನ್ನಾಗಿ ಮಾಡಿಕೊಳ್ಳಿ ಚಕ್ರತೀರ್ಥ ನಿನ್ನಂತ ಶೀಲ ಕೆಡಿಸಿಕೊಂಡ ಬಂಡ ರಂಡಿಯರಷ್ಟಿಲ್ಲ ಈ ಸುಂದರ ಸಮಾಜದಲ್ಲಿ ನಿನ್ನ ಶೀಲ ಕೆಡಿಸಿದ್ದು ನಿನ್ನನ್ನು ಮದುವೆಯಾಗೋದಕ್ಕೆ ಅಲ್ಲ ನಿನ್ನ ಸೌಂದರ್ಯದ ರುಚಿ ನೋಡೋದಕ್ಕೆ ನೋಡಿ ಅಂತವರ ಸಾಲಿಗೆ ನನ್ನನ್ನು ಹೋಲಿಸಬೇಡಿ ನಾನು ಮಾನವೀಯ ಗುಣವಾಗಿರುವ ಹೆಣ್ಣು ನೋಡಿ ಮನಸ್ಸು ಒಬ್ಬನಿಗೆ ಹೃದಯ ಒಬ್ಬರಿಗೆ ಕೊಟ್ಟು ಜೀವನ ಸಾಗಿಸಲು ನನಗೆ ಇಷ್ಟ ಇಲ್ಲ ಆದರೆ ಒಂದು ಹೆಣ್ಣು ಶೀಲ ಅರ್ಪಿಸುವುದು ಒಂದು ಗಂಡನಿಗೆ ಮಾತ್ರ ಅದಕ್ಕಾಗಿ ನಿಮಗೆ ನನ್ನ ಶೀಲ ಅರ್ಪಿಸಿದ್ದೀನಿ ದಯವಿಟ್ಟು ನನ್ನನ್ನು ನಿಮ್ಮ ಸತಿಯನ್ನಾಗಿ ಸ್ವೀಕರಿಸಿಕೊಳ್ಳಿ ಅಂತ ಬೇಡ್ಕೊಳ್ತಾ ಇದ್ದೀನಿ ವಾರೆ ವಾ ಮೆಚ್ಚಿದೆ ಪವಿತ್ರ ಮೆಚ್ಚಿದೆ ನಿನಗಾಗಿ ತೆರೆದಿದೆ ನನ್ನ ಹೃದಯದ ಬಾಗಿಲು ಈಗ ನೀನು ನನ್ನ ಸತಿ ಚಕ್ರತೀರ್ಥ ಇಂದು ನನ್ನ ಜನ್ಮ ಭಾವನವಾಯಿತು ಈ ಖುಷಿಯಲ್ಲೇ ತಲಿಸಬಾರದೆ ಒಂದು ಗಾಯನ ಹೌದೇ ಆಗಲಿ
ಆಲೋಚನೆ. ನಿನ್ನಂತ ಬಣ್ಣ ಗಂಡಸು ನಮ್ಮಂತ ಪತಿ ಹೃದಯರ ಮೈ ಮುಟ್ಟದಿರ್ಲಿ ಅಂತ ಇದೇ ನಾನು ನಿನಗೆ ಕೊಟ್ಟ ಶಿಕ್ಷೆ. ಪವಿತ್ರ, ನೀನು ಅಂತಿಂತ ಹೆಣ್ಣಲ್ಲ, ಪಾಪದ ಪಿಂಡ ಹೊತ್ತ ಪತಿವ್ರತೆ, ಪಾಪದ ಪಿಂಡ ಹೊತ್ತ ಪತಿವ್ರತೆ. ನಾ ತೊಟ್ಟ ಛಲ ಇಂದು ತೀರಿತು. ಈ ನನ್ನ ಹೊಟ್ಟೆಯಲ್ಲಿ ಪಾಪದ ಪಿಂಡ ಹೊತ್ತುಕೊಂಡು ಬಾಳುವ ಆಸೆಯೂ ನನಗಿಲ್ಲ. ನೋಡಿ ಅಣ್ಣ, ನನ್ನನ್ನು ಕ್ಷಮಿಸಿ ಬಿಡ್ರಣ್ಣ. ನನಗೆ ಬದುಕಲು ಇಷ್ಟವಿಲ್ಲಣ್ಣ, ಇಷ್ಟವಿಲ್ಲ. ನಾನು ಸಾಯಲೇಬೇಕು. ಎಂತ ಕೆಲಸ ಮಾಡಿಬಿಟ್ಟೆ ಪವಿತ್ರ. ನಾನು ಇನ್ನು ದೇವಸ್ಥಾನಕ್ಕೆ ಹೋಗಿ ಬರುತ್ತೇನೆ. ಹೆಣ್ಣು ವೀರವಣತೆ ಎನ್ನುವುದಕ್ಕೆ ಈ ನನ್ನ ಅತ್ತಿಗೆಯೇ ಸಾಕ್ಷಿ. ಈ ನನ್ನ ಅತ್ತಿಗೆ ಹೆಸರು ಈ ಸಮಾಜದಲ್ಲಿ ಅಜರಾಮರವಾಗಿ ಉಳಿಯಲಿ. ಕನ್ನಡ ಕವಿಗಳ ಬರಹದಲ್ಲಿ ರೋಷಾಗಿ ನನ್ನ ಅತ್ತಿಗೆ ಸತ್ತಿಲ್ಲ, ನಮ್ಮೆಲ್ಲರ ಹೃದಯದಲ್ಲಿ ಅಚ್ಚರಿಯದೆ ಉಳಿದಿದ್ದಾಳೆ. ಈ ಸಮಾಜಕ್ಕೆ ಮತ್ತೆ ಒತ್ತತ್ತಿ ಹೇಳುವೆ, ನನ್ನ ಅತ್ತಿಗೆ ಪಾಪದ ಪಿಂಡ ಹೊತ್ತ ಪತಿವ್ರತೆ ಎಂದು ನಡೆಯಿರಿಸಲಿ. ಎಲ್ಲರೂ ನನ್ನ ಅತ್ತಿಗೆಯ ಶವತ್ತು